ಹಾಯ್ ಎಲ್ಲರಿಗೂ ನಮಸ್ಕಾರ. ಪ್ರೇಮ ಕಾವ್ಯ ಧಾರಾವಾಹಿ ನಾಳಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಂಬರ ಬನ್ನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಅಂತ ಕೇಳ್ಕೊತೀನಿ. ಬೇಕು ಬೇಕು ಅಂತ ಹೇಳ್ಬಿಟ್ಟು ಪರಿಮಳ ಆಟನ ಯಾರು ಮಾಡಿಸಿದ್ದು ಅಂತ ಕಂಡಿಡಬೇಕು ಅಂತ ಹೇಳ್ಬಿಟ್ಟು ಮಹಾದೇವ್ ಮತ್ತೆ ಕಾವ್ಯ ಇಬ್ರು ಕೂಡ ನಾಟಕ ಆಡ್ತಿರ್ತಾರೆ. ಜೋರಾಗಿ ಜಗಳಾಡ್ತಿರ್ತಾರೆ. ಅದನ್ನ ಮಹೇಶ್ವರಿ, ಪೂರ್ವಿ ಎಲ್ಲರೂ ಕೂಡ ಕೇಳಿಸ್ಕೊತಾ ಇರ್ತಾರೆ. ಆಗ ಕಲ್ಯಾಣಿ, ಯಾಕಮ್ಮ ಏನಾಯ್ತು ಕಾವ್ಯ, ಯಾಕೀಗೆ ಇಂಥವನ ಜೊತೆ ನಾನಂತೂ ಇರಲ್ಲ, ನಾನಂತೂ ಬಾಳ್ವೆ ಮಾಡಲ್ಲ ಅಂತ ಹೇಳ್ತಾರೆ. ಮಹಾದೇವನು ಕೂಡ, ಹೋಗೆ ಆಚೆ ಮೊದಲು, ನಿನ್ನಂತವಳು ನನಗೂ ಬೇಡ, ನಿನ್ನಂತ ಹಠಮಾರಿ ಹೆಂಗಸು ನಾನು ಕೂಡ ನನ್ನ ಜೊತೆ ಇಟ್ಕೊಳ್ಳಲ್ಲ, ನಡೀತಾ ಮನೆಯಿಂದ ಅಂತ ಹೇಳ್ತಾರೆ. ಆಗ ಕಾವ್ಯ ಬೇಜಾರು ಮಾಡ್ಕೊಂಡು ಭರತ್ ಮನೆಗೆ ಬರ್ತಾನೆ. ಆಗ ಭರತ್, ಯಾಕೆ ಕಾವ್ಯ ಅಳ್ತಾ ಇದೆಯಾ, ಏನಾಯ್ತು ಅಂತ ಕೇಳ್ತಾರೆ. ನಂಗೆ ಮಹಾದೇವ್ ಜೊತೆ ಇರೋಕ್ಕೆ ಇಷ್ಟ ಇಲ್ಲ ಭರತ್, ಅವನಿಂದ ನನಗೆ ತುಂಬ ಮೋಸ ಆಯಿತು, ಅವನು ಬೇರೆ ಹೆಂಗಸ್ ಜೊತೆ ಇದ್ಬಿಟ್ಟು ನನ್ನ ಜೀವನನೇ ಹಾಳು ಮಾಡ್ದ ಅಂತ ಹೇಳ್ತಾರೆ. ಇವನು ಮೆತ್ತಗೆ ಕಾವ್ಯನ ಕೈನ ಮುಟ್ತಾನೆ. ಆಗ ಕಾವ್ಯಂಗೆ ಅಲ್ಲೇ ಗೊತ್ತಾಗುತ್ತೆ ಸ್ವಲ್ಪ ಸೂಕ್ಷ್ಮ, ಇವನು ಎಂಥ ಕೆಟ್ಟ ಮನುಷ್ಯ ಅಂತ ಹೇಳೋದು. ಯಾರೇ ಇಲ್ದಿರೋದು ನೋಡಿ ಅವನು ನನ್ನ ಕೈ ಮೈನ ಮುಟ್ಟಕ್ಕೆ ಅಂತ ಟ್ರೈ ಮಾಡ್ತಿದ್ದಾನೆ, ಇಲ್ಲೇ ಗೊತ್ತಾಗ್ತಿದೆ ಅವನ ಬಂಡವಾಳ ಅಂತ ಹೇಳ್ಬಿಟ್ಟು ಅವ್ನ ಮನಸ್ಸಲ್ಲಿ ಅನ್ಕೋತಾ ಇರ್ತಾಳೆ. ಇದು ನಾಳಿನ ಸಂಚಿಕೆ ಆಗಿದೆ. ಇನ್ನು ಇವತ್ತಿನ ಸಂಚಿಕೆ ನೋಡೋದಿದ್ರೆ ಪ್ರೇಮನ ಮನೆಗೆ ಕರ್ಕೊಂಡು ಬಂದಿರ್ತಾರೆ. ಪ್ರೇಮ ಆಗ ತುಂಬ ಖುಷಿಯಿಂದ ಆ ರೂಮಲ್ಲಿ ನಡೆದಿರುವಂತಹ ಘಟನೆಗಳು, ಆ ರೂಮ್ನ ಒಂದೊಂದು ನೆನಪುಗಳನ್ನು ಕೂಡ ನೆನೆಸ್ಕೊತಾ ಇರ್ತಾರೆ. ಅಕ್ಕ ನಿಮಗೆ ಈಗ ಖುಷಿ ಆಯ್ತಲ್ಲ, ಇವಾಗ ಖುಷಿಯಾಗಿರು ಅಂತ ಕಾವ್ಯ ಹೇಳ್ತಾರೆ. ಖುಷಿ ಇರಲಿ, ಮಹಾದೇವ್ ಮೇಲೆ ಬಂದಂತಹ ಆರೋಪನ ನಾವು ಕಂಡಿಡಬೇಕು. ಆ ಪರಿಮಳ ವಿಚಾರನ ನಾವು ಇಲ್ಲಿಗೆ ಕೈಬಿಟ್ರೆ ಸರಿಯಾಗಲ್ಲ. ನನ್ನನ್ನು ಕೊಲೆ ಪ್ರಯತ್ನ ಮಾಡೋಕ್ಕೆ ಅಂತ ಪಟ್ಟರು, ಆದರೆ ಮಹಾದೇವ್ನ ಮಾನಸಿಕವಾಗಿ ಕೊಲ್ಲಕ್ಕೆ ಅಂತ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳ್ತಾರೆ. ಈ ವಿಚಾರದಲ್ಲಿ ಯಾರಿದ್ದಾರೆ ಏನು ಅಂತ ಕಂಡುಹಿಡಬೇಕು ಅಂತ ಹೇಳ್ತಾರೆ. ಮಹಾದೇವ ಅದಕ್ಕೆ ಇದರಿಂದ ಯಾರು ಮಾಡಿಸಿರೋದು ಅಂತ ನನಗೆಲ್ಲ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾರೆ. ಬೇರೆ ಯಾರೂ ಇಲ್ಲ, ಈ ಭರತ್. ಆ ಭರತ್ ಅಂತ ಹೇಳಿದ್ರೆ ಇವ್ರು ನಂಬ್ತಾನೆ ಇಲ್ಲ, ನನ್ನ ಮೇಲೆ ಬೈತಾಳೆ ಅಂತ ಹೇಳ್ತಾರೆ. ಆಗ ರಾಮ್, ಯಾಕೆ ಹಿಂಗೆ ಮಾಡ್ತಿದ್ದೀರಾ ಕಾವ್ಯ ಅವರೇ, ಅಣ್ಣ ಯಾವುದೇ ಕಾರಣಕ್ಕೂ ಕಾರಣ ಇಲ್ದರೆ ಈ ರೀತಿ ಹೇಳಲ್ಲ, ಅವ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನನಗೆ ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ. ಆ ಮಲ್ಲಿ ಗರುಡ 3 ಜನ ಸೇರಿಕೊಂಡು ಮಾತಾಡ್ತಿರೋದನ್ನು ನಾನೇ ಕೇಳಿಸ್ಕೊಂಡಿದ್ದೀನಿ. ಇನ್ನು ಸ್ಟೇಷನ್ಗೆ ಹೋದಾಗ ನಾನು ಹೋಗೋಕ್ಕೂ ಮುಂಚೆ ಬೇಕು ಅಂತ FIRನ ರೆಡಿ ಮಾಡಿದರು, ಕೇಳಿದ್ದಕ್ಕೆ ತುಂಬ ರೂಡಾಗಿ ಬಿಹೇವ್ ಮಾಡಿದರು. ನಂಗೆ ಅಲ್ಲೇ ಸ್ವಲ್ಪ ಡೌಟ್ ಬಂತು, ಇವ್ರು ಏನೋ ಪ್ಲ್ಯಾನ್ ಮಾಡಿ ಅಣ್ಣನ ಹಾಕ್ತಿದ್ದಾರೆ ಅಂತ. ಸೊ ಹಾಗಾಗಿ ಸ್ವಲ್ಪ ನಾವು ಇದರೊಳಗಡೆ ಆಳವಾಗಿ ಇಳಿದು ಅವರೇನು ಅಂತ ತಿಳ್ಕೊಬೇಕು ಅಂತ ಹೇಳ್ತಾರೆ. ಆಗ ಪ್ರೇಮ, ಹೌದು ಕಣೆ ಕಾವ್ಯ, ನಿಮ್ಮಿಬ್ಬರು ಜಗಳ ಆದಾಗಲೂ ಕೂಡ ಆ ಭರತ್ ಮಧ್ಯೆ ಬಂದು ನಿಮ್ಮಿಬ್ಬರು ಮಧ್ಯೆ ಉಳಿಯುಳ್ತಿದ್ದಾನೆ, ಒಂದ್ಸಲನಾದರೂ ಸರಿ ಆಳವಾಗಿ ಇಳಿದು ನೋಡು ಅಂತ ಹೇಳ್ತಾರೆ. ಮಹಾದೇವ, ಓ ಇವಳು ಎಲ್ಲ ಅವಳ ಫ್ರೆಂಡ್ನ ಬಿಟ್ಕೊಡಲ್ಲ ಬಿಡಿ ಅಂತ ಹೇಳ್ತಾರೆ. ಅದಕ್ಕೆ ಕಾವ್ಯ, ಸರಿ ಆಯಿತು ಬಿಡಿ, ಆಯಿತು ಬಿಡಕ್ಕ, ನೋಡೋಣ ಇದ್ರ ಬಗ್ಗೆ ಕಂಡಿಡಿನ ಅಂತ ಹೇಳ್ತಾರೆ. ಹೌದೌದು, ನಾವು ಹೇಳಿದ್ರೆ ಗೊತ್ತಾಗಲ್ಲ ಅಲ್ವಾ ಅಂತ ಹೇಳ್ತಾರೆ. ಆಗ ರಾಮ್ ಎಲ್ಲ ಅನ್ಕೊಳ್ಬಾರ್ದು, ಬನ್ನಿ ನಾನು ನಿಮ್ಗೊಂದು ಐಡಿಯಾ ಹೇಳ್ತೀನಿ, ಈ ರೀತಿ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಐಡಿಯಾನ ಹೇಳ್ತಾನೆ. ಒಬ್ಬ ಎಷ್ಟು ದೊಡ್ಡ ಐಡಿಯಾ ಮಾಡಿದ್ಯಾ, ಬಲೆ ಛತ್ರಿ ಇದೆಯಾ ಕಣೋ ನೀನು ಅಂತ ರಾಮ್ಗೆ ರೇಗಿಸ್ತಿರ್ತಾಳೆ. ಆಗ ಏನು ಛತ್ರಿನ, ಈ ದೊಡ್ಡ ಛತ್ರಿ ಜೊತೆ ಸೇರಿದ್ಮೇಲೆ ಈ ಚಿಕ್ಕ ಛತ್ರಿ ಏನಾದರೂ ಕಳೀಲೇಬೇಕಲ್ವಾ ಅಂತ ಹೇಳ್ತಾರೆ. ಏನು ನನ್ನ ಛತ್ರಿ ಅಂತ ಇದೆಯಾ ನೀನು ಅಂತ ಹೇಳ್ಬಿಟ್ಟು ಹಾಗೆ ರೇಗಿಸ್ತಿರ್ತಾಳೆ. ಆಗ ಸರಿ ಆಯಿತು ಬಿಡಿ, ಬೆಳಗ್ಗೆ ನಾವು ಬೇಗ ಎದ್ದು ನಮ್ಮ ನಾಟಕನ ಶುರು ಮಾಡೋಣ ಆಯಿತಾ ಕಾವ್ಯ, ಬಾ ಇವಾಗ ಟೈಮ್ ಆಯಿತು ಹೋಗೋಣ ಅಂತ ಹೇಳ್ತಾರೆ. ಹಾಗೆ ಇಬ್ಬರು ಕೂಡ ಮಾತಾಡ್ತಿರ್ಬೇಕಾದ್ರೆ ರಾಮ್, ನಿನ್ಗಾದರೂ ಚ್ಯೂಟಿದ್ದಾಳೆ, ನಮ್ಮ ಮೇಡಮವರು ಸ್ಕೇಲ್ ತಗೊಂಡು ಹೊಡೆದೇ ಬಿಡ್ತಾರೆ ಅಂತ ಹೇಳ್ತಾರೆ. ಇವೆಲ್ಲ ಬೇಕಾ, ಹೇಳಬೇಕಾ ಅಂತ ಕಾವ್ಯ ಹಾಗೆ ಹೇಳ್ತಿರ್ಬೇಕಾದ್ರೆ ಇಬ್ಬರು ಕೂಡ ಮಲಗಕ್ಕೆ ಅಂತ ಹೋಗ್ತಾರೆ. ಇನ್ನೊಂದು ಕಡೆ ರಾಮ್ ಮತ್ತು ಪ್ರೇಮನ ಕರ್ಕೊಂಡು ಮನೆಗೆ ಬರ್ತಾಳೆ. ಆ ಪ್ರೇಮ ಕರ್ಕೊಂಬರೋಕ್ಕೆ ಕಾವ್ಯ ತುಂಬಾ ಹೆಲ್ಪ್ ಮಾಡ್ತಾಳೆ. ಯಾವುದೋ ಒಂದು ಕೊಂಪೆಲಿ ಪ್ರೇಮನ ಅಲ್ಲಿ ಟ್ರೀಟ್ ಮಾಡ್ತಿರ್ತಾರೆ. ಸೊ ಅಲ್ಲಿ ಫೆಸಿಲಿಟಿ ಏನು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಹಿಂಸೆ ಮಾಡಿ ಮಹಾದೇವ್ ಮತ್ತು ಕಾವ್ಯ ಇಬ್ಬರು ಕೂಡ ಮನೆ ಕರ್ಕೊಬರ್ತಾರೆ. ನಾನು ನೋಡ್ಕೋತೀನಿ ಅಂತ ಬರಬೇಕಾದ್ರೆ ಮಧ್ಯದಲ್ಲಿ ಶ್ರೀಧರ್ ಚಿಕ್ಕಪ್ಪ ಸಿಕ್ಕಾಕೋತಾರೆ. ಏನಿದು 3 ಜನ ಈ ರೀತಿ ಅಂಟ್ಕೊಂಡು ನಿಂತಿದ್ದೀರಲ್ಲ, ಏನಾಯಿತು ಅಂತ ಕೇಳ್ತಾರೆ. ಎಲ್ಲಿಗೆ ಹೋಗಿದ್ರಿ ಅಂತ ಕೇಳ್ತಾರೆ. ಅದು ಚಿಕ್ಕಪ್ಪ, ಕಾವ್ಯಂದು ಓಲೆಗಳ್ದೋಗಿತ್ತು ಮಧ್ಯಾಹ್ನ, ಸೊ ಹಂಗಾಗಿ ಹುಡ್ಕೋಕ್ಕೆ ಅಂತ ಹೋಗಿದ್ವಿ. ಏನು ಅದಕ್ಕೆ ಇಷ್ಟೊತ್ತಲ್ಲಿ ಹೋಯ್ತಾರ, ಏನಪ್ಪ ಹುಚ್ಚು ಹುಡುಗರು, ನಾವು ಹೋಯ್ತಿದ್ವಿ. ಆಗ ರಾಮ್ ನಮ್ಮನ್ನು ನೋಡ್ದ, ರಾಮ್ ಕೂಡ ನಮ್ಮ ಜೊತೆ ಬಂದ ಹೇಳ್ತಾರೆ. ಹಾಂ ಹೌದಪ್ಪ, ಅಷ್ಟೇ ನಾನು ಹೋಗಿದ್ದೆ ಅಂತ ಹೇಳ್ತಾರೆ. ಅಷ್ಟಕ್ಕೆ ಸರಿ ಆಯಿತು, ಹಿಂಗ್ಯಾಕೆ 3 ಜನ ಅಂಟ್ಕೊಂಡು ನಿಂತೀರಾ ಅಂತ ಕೇಳ್ತಾರೆ. ಆಗ ಅಯ್ಯೋ ಅಮ್ಮ ಅಂತ ಮಹಾದೇವ್ ಹೋಗ್ತಾರೆ. ಯಾಕೋ ಏನಾಯಿತು ಅಂದಾಗ, ಅದು ಚೇಳ ಎಲ್ಲಿ ಕುಡೀಲಿ ಹೊಡಿತೀನಿ ಅಂತ ಹೇಳ್ತಾರೆ. ಅಯ್ಯೋ ಚಿಕ್ಕಪ್ಪ ಹಾಗೇನಿಲ್ಲ ಬಿಡಿ, ಸುಮ್ಮನೆ ಹಾಗೆ ಹೇಳಿದೆ ಅಂತ ಹೇಳ್ತಾರೆ. ಸರಿ ಸರಿ ಆಯಿತು, ಹೋಗಿ ಮಲ್ಕೋ ಹೋಗಿ ಅಂತ ಹೇಳ್ತಾರೆ. ಸರಿ ಆಯಿತು ಹೋಗಿ ಚಿಕ್ಕಪ್ಪ, ನೀವು ಮಲ್ಕೊಳ್ಳಿ ಹೇಳ್ಬಿಟ್ಟು, ಸರಿ ಆಯಿತು ನೀವು ಹೋಗಿ ಮಲ್ಕೋ ಹೋಗಿ ಅಂತ ಹೇಳ್ತಾರೆ. ಮತ್ತೆ ಯಾಕೆ ನೀವು ಹಿಂಗೆ ನಿಂತಿದ್ದೀರಾ, ಹಿಂದೆ ಯಾರೋ ಏನೋ ಬಚ್ಚಿಟ್ಕೊಂಡಿದ್ದಾರೆ ಅನಿಸುತ್ತೆ, ಅದಕ್ಕೆ ಹಿಂಗೆ ನಿಂತಿದ್ದೀರಾ ಅಲ್ವಾ ಅಂತ ಹೇಳ್ತಾರೆ. ಅಯ್ಯೋ ಚಿಕ್ಕಪ್ಪ ಹಾಗೇನಿಲ್ಲ, ನಾವು ಅವ್ರು ನಮ್ಮನ್ನು ನಂಬೋದಿಲ್ಲ, ಹಾಗಾಗಿ ನಮ್ಮನ್ನೆರಳ ನಾವೇ ನಂಬೋದಿಲ್ಲ. ಅಯ್ಯೋ ಏನು ಹೇಳ್ತಿದ್ದೀಮ್ಮ ಕಾವ್ಯ, ಏನೂ ಇಲ್ಲ, ನಿಮ್ಮ ತುಂಬ ಬುದ್ಧಿವಂತರು ದಡ್ರು ಅಂತ ಹೇಳ್ತಾರೆ. ನಿಮ್ಮನ್ನು ದಡ್ರು ಮಾಡೋಕ್ಕಾಗುತ್ತಾ, ನಾವೇನಾದರೂ, ಅಯ್ಯೋ ದೇವ್ರೆ ನೀವಂತೂ ದಡ್ಡ ಅಲ್ವೇ ಅಲ್ಲ ಅಲ್ವಾ ರಾಮ್ ಅಂತ ಹೇಳ್ತಾರೆ. ಹೌದಪ್ಪ, ನಿಮ್ಮನ್ನೆಲ್ಲಾದರೂ ನಾವು ದಡ್ರು ಮಾಡೋಕ್ಕಾಗುತ್ತಾ, ನೀವು ಸೂಪರ್ ಹೀರೋ,
ಆಯಿತು ನಾವು ಮಲ್ಕೋತೀವಿ ಬಿಡಿ ಅಂತ ಹೇಳ್ತಾನೆ. ಏನೋ ಮಾತಾಡ್ತಿದ್ದೀರ ನೀವು, ಒಂದು ಗೊತ್ತಾಗ್ತಿಲ್ಲ, ಆ ರೀತಿ ಮಾತಾಡ್ತಿದ್ದೀರಲ್ಲ, ನಿಮ್ಮ 3 ಜನಕ್ಕೆ ಏನಾಗಿದೆ ಅಂತ ಹೇಳ್ತಾರೆ. ಆಗ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಮಲ್ಕೊಳಕ್ಕೆ ಹೋಗ್ತಾರೆ. ಮಹಾದೇವ ಕೇಳ್ತಾಳೆ, ಏನು ಹೇಳಿದ್ದು ನೀನು ಅಂತ ಕೇಳ್ತಾರೆ. ಅದೇನೂ ಇಲ್ಲ ಬಿಡು ಅಂತ ಸುಮ್ಮನೆ ಆಗ್ತಾರೆ. ಆಗ ಬನ್ನಿ ಬನ್ನಿ ಬೇಗ ಹೋಗೋಣ ರೂಮ್ಗೆ ಅಂತ ಹೋಗ್ತಾರೆ. ಇನ್ನೊಂದು ಕಡೆ ಕಾವ್ಯನ ಹುಡ್ಕೊಂಡು ಮಹಾದೇವನು ಕೂಡ ಹಿಂದೆನೇ ಹಿಂಬಾಲಿಸ್ಕೊಂಡು ಬಂದಿರ್ತಾರೆ. ಆಗ ಮಹಾದೇವ ಆ 4 ಜನ ಮಾತಾಡ್ಬೇಕಾದ್ರೆ ಬರ್ತಾನೆ. ಏನು ನನ್ನ ಬಿಟ್ಟು ನೀವು 4 ಜನ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಕಾವ್ಯ, ಪ್ರೇಮ್ ಅವರೇ, ನೀವು ನಿಜವಾಗ್ಲೂ ಬದುಕಿದ್ದೀರಾ ಅಂತ ನನಗೆ ಗೊತ್ತಿತ್ತು. ನನ್ನ ತಮ್ಮ ಗಿರಿಧಾಮಕ್ಕೆ ಹೋದಾಗ ಅಲ್ಲಿ ನಿಮ್ಮನ್ನು ಎಷ್ಟು ಹುಡುಕ್ತಾ ಅಂತ ನನಗೆ ಮಾತ್ರ ಗೊತ್ತು. ಅಲ್ಲಿ ಸಿಕ್ಕಿದಂತಹ ಪೊಲೀಸ್ನವರೇ ಹೇಳಿದರು ನಿನ್ನ ತಮ್ಮ ಅವ್ರ ಹೆಂಡ್ತಿನ ಹುಚ್ಚಿನ ಥರ ಹುಡುಕ್ತಾ ಇದ್ರು. ಸೊ ಹಾಗಾಗಿ ಆಗಲೇ ಅಂದ್ಕೊಂಡೆ ನೀವು ಬದುಕಿದ್ದೀರಾ ಅಂತ ಹೇಳ್ತಾನೆ. ಆಗ ಪ್ರೇಮಗೆ ದುಡ್ಡಿಂದ ದೃಷ್ಟಿನೂ ಕೂಡ ತೆಗಿತಾಳೆ. ಯಾವುದೇ ಕಣ್ಣು ಕೂಡ ನಿಮ್ಮ ಮೇಲೆ ಪ್ರೇಮ ಬೀಳಬಾರ್ದು, ನೀವು ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಎಲ್ಲರೂ ಕೂಡ ಅಷ್ಟು ಕಷ್ಟಪಟ್ಟಿದ್ದೀವಿ, ಅಷ್ಟು ಬೇಜಾರು ಮಾಡ್ಕೊಂಡಿದ್ದೀವಿ, ಈಗ ನೀವು ಬದುಕಿದಿರಲ್ಲ ಅಷ್ಟೇ ನಮಗೆ ದೊಡ್ಡ ಸಾಕು ಅಂತ ಹೇಳ್ತಾರೆ. ಆಗ ಕಾವ್ಯ, ಮಹಾದೇವ ನೀನು ಇಲ್ಲಿಗೆ ಹೆಂಗೆ ಬಂದೆ ಅಂತ ಹೇಳ್ತಾರೆ. ಹೆಂಗೆ ಬಂದೆ ಅಂದರೆ ಕಾರಲ್ಲಿ ಬಂದೆ, ನೀನು ಡಿಕ್ಕಿಲಿ ಕೂತ್ಕೊಂಡು ಬಂದಲ್ಲ ಅಂತ ಹೇಳ್ತಾರೆ. ಅಯ್ಯೋ ನಾನು ಡಿಕ್ಕಿಲಿ ಕೂತ್ಕೊಂಡು ಬಂದೆ ಮಾರಯ್ಯ, ನೀನು ಇಲ್ಲಿಗೆ ಹೆಂಗೆ ಬಂದೆ ಅಂತ ಹೇಳ್ತಾರೆ. ನಾನಾ ಅಂತ ಹೇಳ್ತಾರೆ. ಒಂದು ನಿಮಿಷ ತಡಿ, ನಾನು ಪ್ರೇಮರ ಜೊತೆ ಮಾತಾಡಬೇಕು. ಪ್ರೇಮವರೇ, ನಿಜವಾಗ್ಲೂ ನೀವು ಬದುಕಿರೋದು ಒಂದು ಪವಾಡನೇ ಅಂತ ಹೇಳ್ಬೋದು, ತುಂಬಾ ಖುಷಿ ಆಗ್ತಿದೆ. ಆಗ ಪ್ರೇಮ್ ರಾಮ್ ಸ್ನೇಹನ ಮದುವೆಗೆ ಒಪ್ಕೊಂಡಿದ್ದು ಇಲ್ಲಿ ಏನೋ ಕಾರಣ ಇದೆ ಅಂತ ಗೊತ್ತಾಯಿತು. ಆಗಲೇ ಅಂದ್ಕೊಂಡೆ ಇವನೇನೋ ನಮ್ಮಿಂದ ಸತ್ಯ ಮುಚ್ಚಿಡ್ತಾ ಇದ್ದಾನೆ, ಪ್ರೇಮ ಬದುಕಿದ್ದಾನೆ ಅಂತ. ಅದಕ್ಕೋಸ್ಕರ ನಾನು ನಿಮ್ಮನ್ನು ಹಿಂಬಾಲಿಸ್ಕೊಂಡು ಬಂದೆ ಅಷ್ಟೇ. ಆದರೂ ಕೂಡ ರಾಮ್ ಇಲ್ಲಿ ಕರ್ಕೊಬಂದು ಪ್ರೇಮನ ಸಾಕ್ತಾ ಇದ್ದಾರೆ ಅಂತ ಮಾತ್ರ ಗೊತ್ತಿರಲಿಲ್ಲ. ಅದಂತೂ ತುಂಬ ಖುಷಿಯಾಗ್ತಿದೆ ನಿಮ್ಮನ್ನು ನೋಡಿ ಅಂತ ಹೇಳ್ತಾರೆ. ನೀನು ಬಂದಿದ್ದನ್ನು ನಾನು ನೋಡಿದೆ ಕಾವ್ಯ, ಡಿಕ್ಕಿಲಿ ಕೂತ್ಕೊಂಡು ಬರ್ತಿದ್ದನ್ನು. ಆಗ ನನಗೆ ಯಾಕೋ ಸ್ವಲ್ಪ ಡೌಟ್ ಬಂತು ಅಂತ ಹೇಳ್ತಾರೆ. ನೀನು ಅಷ್ಟೊತ್ತಲ್ಲಿ ಏನು ಮಾಡ್ತಿದ್ದೋ ಮಹಾದೇವ ಅಂತ ಕಾವ್ಯ ಕೇಳಿದಾಗ, ಅದು ನಾನು ಸ್ವಲ್ಪ ನನಗೆ ನಿದ್ದೆ ಬರ್ತಿರಲಿಲ್ಲ, ಹಾಗಾಗಿ ಶೆಕೆ ಅಂದ್ಬಿಟ್ಟು ಮೇಲ್ಗಡೆ ನಿಂತಿದ್ದೆ. ಆಗ ನೀನು ಮೆತ್ತಗೆ ಕಳ್ಳಿ ಹಂಗೆ ಹೋಗ್ತಿರೋದನ್ನ ನಾನು ನೋಡಿದೆ. ಇದೇನಪ್ಪ ಇದು, ಕಾವ್ಯ ಇಲ್ಲಿ ಹೋಯ್ತಾಳಲ್ಲ, ಇಲ್ಲಿ ಯಾಕೆ ಹೋಯ್ತಾವಳೆ ಅಂತ ನಾನು ಅಂದ್ಕೊಂಡೆ. ನೋಡಿದರೆ ನೀನು ಕಾರ್ ಡಿಕ್ಕಿಗೆ ಹೋಗಿ ಕೂತ್ಕೊಳ್ಳೋದ, ಇದೇನಿದು ರಾಮ್ ಕಾರ್ ಡಿಕ್ಕಿಗೆ ಹೋಗಿ ಕೂತ್ಕೊತಿದ್ಯಲ್ಲ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಹಿಂದೆನೇ ರಾಮ್ ಕೂಡ ಬರ್ತಾನೆ. ರಾಮ್ ಕೂಡ ನಿಧಾನವಾಗಿ ಆ ಕಡೆ ನೋಡಿ ಯಾರು ಇಲ್ಲಿದ್ದು ನೋಡಿ ಬಂದು ನಿಂತ್ಕೊತಾನೆ. ಹಾಗೆ ನನಗೆ ಡೌಟ್ ಬಂದಿದ್ದು, ಇಲ್ಲಿ ಏನೋ ನಡೀತಾ ಇದೆ. ಕಾವ್ಯಂಗೆ ಸುಮ್ಮನೆ ಡೌಟ್ ಬರಲ್ಲ, ಹಾಗಾಗಿ ಇಲ್ಲಿ ನನ್ನಿಂದ ಏನೋ ಮುಚ್ಚಿಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಬಾರಿಸ್ಕೊಂಬಂದೆ, ಇಲ್ಲಿಗೆ ಬಂದು ನಿಂತ್ಕೊಂಡೆ. ಆದರೂ ಪ್ರೇಮ ಅವರೇ, ನೀವು ಚೆನ್ನಾಗಿ ದೆವ್ವದ ನಾಟಕನ ಹಾಡಿದ್ದೀರಾ. ಅದರಲ್ಲೂ ಚಿಕ್ಕಮ್ಮಂಗೆ ದೆವ್ವದ ರೂಪ ತೋರಿಸಿ ಅವ್ರಿಗೆ ತುಂಬಾ ಭಯಪಟ್ಟಿದ್ದೀರಾ. ಅವ್ರನ್ನಂತೂ ನೋಡಿ ತುಂಬಾ ನನಗೆ ಖುಷಿ ಆಯಿತು. ಆ ಸ್ನೇಹನಂತೂ ನಾವಂತೂ ಸುಮ್ಮನೆ ಬಿಡೋದು ಬೇಡ ಆಯಿತಾ, ಅವಳಿಗೆ ತಕ್ಕ ಪಾಠನ ಕಲಿಸೋಣ. ನಮ್ಮ ಕುಟುಂಬದ ಸಹವಾಸಕ್ಕೆ ಬಂದವ್ರಿಗೆ ನಾವು ತಕ್ಕ ಪಾಠನ ಕಲಿಸ್ಕೊಳ್ಳೋಣ. ನಾನಿವತ್ತು ಹೇಳ್ತಾ ಇದ್ದೀನಿ, ಈ ದೆವ್ವದ ನಾಟಕದಲ್ಲಿ ನಾವು ಕೂಡ ಇರ್ತೀನಿ ನಿಮ್ಮ ಜೊತೆಗೆ ಅಂತ ಹೇಳ್ತಾರೆ ಕಾವ್ಯನು. ಅಕ್ಕ ನಿಮ್ಗೇನು ಸಪೋರ್ಟ್ ಬೇಕು ಕೇಳು, ನಾನು ಕೂಡ ನಿಮ್ಮ ಜೊತೆ ಇರ್ತೀನಿ. ಆ ದೆವ್ವದ ರೂಪದಲ್ಲಿ ಆ ಸ್ನೇಹಗೆ ಸರಿಯಾಗಿ ಬುದ್ಧಿ ಕಲಿಸೋಣ ಅಂತ ಹೇಳ್ತಾರೆ. ಆಗ ಮಹಾದೇವ, ಒಂದಂತೂ ತಿಳ್ಕೊಳ್ಳಿ, ನಾನಂತೂ ಸುಮ್ಮನೆ ಬಿಡಲ್ಲ ಆ ಸ್ನೇಹನ. ಇಲ್ಲೇ ಅವಳನ್ನ ಸಿಡ್ದಾಕ್ತಿದ್ದೆ, ಆದರೆ ರಾಮ್ಗೋಸ್ಕರ ನೋಡಿಕೊಂಡು ಬಾಯಿ ಮುಚ್ಕೊಂಡು ಸುಮ್ಮನಿದ್ದೀನಿ. ಪ್ರೇಮವರೇ, ನೀವು ಇಲ್ಲಿರೋದು ಬೇಡ, ಮನೆಗೆ ಹೋಗೋಣ, ಬಂದ್ಬಿಡಿ. ಇಲ್ಲಿ ಸರಿಯಾದ ಟ್ರೀಟ್ಮೆಂಟ್ಗಳು ಇಲ್ಲ, ಏನೂ ಇಲ್ಲ ಅಂತ ಹೇಳ್ತಾನೆ ಮಹಾದೇವ. ಈ ಮಹಾದೇವ ಈಗ ಒಂದ್ಸಲ ಮಾತು ಕೊಡ್ತಾ ಇದ್ದಾರೆ, ನಮ್ಮ ಕುಟುಂಬಕ್ಕೆ ಬಂದಂಥ ಆ ಸ್ನೇಹನ ಯಾವುದೇ ಕಾರಣಕ್ಕೂ ಉಳಿಸೋದು ಬೇಡ ಅಂತ ಹೇಳ್ತಾರೆ. ಪ್ರೇಮನು ಕೂಡ, ಹೌದು ನಾನು ಸತ್ತೋಗಿದ್ದಾಳೆ ಅಂತ ಅಂದ್ಕೊಂಡಿದ್ದಾರೆ, ಆದರೆ ಇಲ್ಲಿಂದ ಅವಳ ಅಂತ್ಯ ಶುರುವಾಗ್ತಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು 4 ಜನ ಪ್ರಾಮಿಸ್ ಮಾಡ್ತಾರೆ. ಆ ಸ್ನೇಹಕ್ಕೆ ಸರಿಯಾಗಿ ಬುದ್ಧಿ ಕಲಿಸೋಣ ಇವತ್ತಿಂದನೇ. ಏನೇ ನಾಟಕ ಬಂದರೂ ಏನೇ ಕಷ್ಟ ಬಂದರೂ ನಾನು ಇರ್ತೀನಿ ಜೊತೆಗೆ ಅಂತ ಎಲ್ಲರೂ ಕೂಡ ಪ್ರಮಾಣ ಮಾಡ್ತಾರೆ. ಇನ್ನೊಂದು ಕಡೆ ಪ್ರೇಮ ಅವಳ ಮನಸ್ಸು ತಡಿನಾಡ್ತಾನೆ, ದೇವ್ರ ಮನೆಗೆ ಹೋಗಿ ಹಾಗೆ ದೀಪ ಹಚ್ಚಿ ಬರ್ತಿರ್ಬೇಕಾದ್ರೆ ಕಲ್ಯಾಣಿ ಅದನ್ನು ನೋಡ್ತೀನಿ. ಹೇ ಯಾರದು, ನಿಂತ್ಕೊ, ಇಲ್ಲೇನಕ್ಕೆ ಹೋಗ್ತಿದ್ಯಾ, ಯಾರದು, ಕಾವ್ಯ ನೀನಾ, ಮಾತಾಡಮ್ಮ ಅಂತ ಹೇಳ್ತಾರೆ. ಮಾತಾಡಲ್ಲ. ಪಂಚಮಿನೂ ಕೂಡ ಅಂತ ಹೋಗ್ತಾರೆ, ಮಾತಾಡಲ್ಲ. ಲೈಟ್ ಹಾಕೋಣ ಅನ್ನೋ ಅಷ್ಟಕ್ಕೆ ಅಲ್ಲಿಂದ ಕಾವ್ಯ ರೂಮ್ ಒಳಗಡೆ ಹೊರಟೋಗ್ತೀನಿ. ಹೇ ಏನಾಯಿತು ಅಂತ ರಾಮ್ ಕೇಳ್ತಾನೆ. ಅದು ದೊಡ್ಡತ್ತೆ ನನ್ನ ನೋಡ್ಬಿಟ್ರು ಅದಕ್ಕೆ ಅಂತ ಹೇಳ್ತಾರೆ. ಅಯ್ಯೋ ಹಿಂಗೆ ಬರ್ತಾರ ಅಂತ ಕೇಳ್ತಾರೆ. ಇನ್ನೊಂದು ಕಡೆ ಯಾಕೆ ನಿದ್ದೆ ಬಂದಿಲ್ವಾ ಪೂರ್ವಿ ಅಂತ ಕೇಳಿದಾಗ, ಇಲ್ಲ ಅತ್ತೆ ನಿದ್ದೆ ಬರಲಿಲ್ಲ ಅದಕ್ಕೆ ಬಂದೆ ಅಂತ ಹೇಳ್ತಾರೆ. ನೀವು ಯಾಕೆ ಇಲ್ಲಿ, ನನಗೂ ನಿದ್ದೆ ಬರಲಿಲ್ಲ ಅದಕ್ಕೆ ಎದ್ದು ಬಂದೆ. ಸರಿ ಆಯಿತು ಹೋಗು, ಇಲ್ಲೆಲ್ಲ ಇಷ್ಟೊತ್ತಲ್ಲಿ ಓಡಾಡಬಾರ್ದು, ಹೋಗಿ ಮಲ್ಕೋ ಹೋಗು ಅಂತ ಹೇಳ್ತಾರೆ. ದೊಡ್ಡಮ್ಮ ಯಾಕೆ ಹಿಂಗೆ ಬೇಜಾರಾಗಿದೆಯಾ, ಹಾಗೇನಿಲ್ಲ ಅಂತ ಹೇಳ್ತಾರೆ. ಆಗ ರಾಮ್ ಪ್ರೇಮಗೆ ಏನೇ ಬೇಕಾದರೂ ನನ್ನ ತಂಗಿಗೆ ಕಾಲ್ ಮಾಡು ಅಂತ